ಪುತ್ತೂರಿನ ಯುವಕ ಬೆಂಗಳೂರಿನ ಖಾಸಗಿ ಲಾಡ್ಜ್ನಲ್ಲಿ ಮೃತಪಟ್ಟಂತಹ ಕೇಸ್ ಏನಿತ್ತು ಆ ಕೇಸ್ನ ತನಿಖೆ ಈಗ ಮಡಿವಾಳ ಪೊಲೀಸರು ಚುರುಕುಗೊಳಿಸಿದ್ದಾರೆ. ತಕ್ಷಿತ್ ಹಾಗೂ ಆತನ ಗೆಳತಿ ಫ್ರೆಂಡ್ ಏನಿರ್ತಾರೆ ಅವರಿಬ್ಬರು ಕೂಡ ಖಾಸಗಿ ಲಾಡ್ಜ್ನಲ್ಲಿ ಸ್ಟೇ ಆಗಿರ್ತಾರೆ. ಅಂತ ಹಂತದಲ್ಲಿ ಆಕೆ ರಾತ್ರಿ ಇವರಿಬ್ಬರು ಕೂಡ ಫುಡ್ನ ಆರ್ಡರ್ ಮಾಡಿ ಸೇವನೆ ಮಾಡಿರ್ತಾರೆ. ಆ ಬಳಿಕ ಅವರಿಗೆ ವಾಮಿಟ್ ಆಗಿರುತ್ತೆ. ಅದಾದ ನಂತರ ಅವರಿಬ್ಬರು ಕೂಡ ಮೆಡಿಸಿನ್ನ ತೆಗೆದುಕೊಂಡಿರ್ತಾರೆ. ಇದೆಲ್ಲ ಘಟನೆ ಆದ ಬಳಿಕ ಆಕೆ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಅನ್ನುವಂಥ ಹಂತದಲ್ಲಿ ಆತನಿಗೆ ಹೇಳಿ ಸಂಬಂಧಿಕರ ಮನೆಗೆ ರಾತ್ರಿಯೇ ತೆರಳಿರ್ತಾಳೆ. ಇದೆಲ್ಲವೂ ಆದ ನಂತರದಲ್ಲಿ ತಕ್ಷಿತ್ ಆಕೆಗೆ ಹೇಳಿರ್ತಾನೆ, ನೀನು ಹೋಟೆಲ್ನ ಬಿಲ್ನ ಪೇ ಮಾಡು ಅನ್ನುವಂಥ ಹಂತದಲ್ಲಿ ಆತ ಹೇಳಿರ್ತಾನೆ. ಆಕೆ ಬಿಲ್ನ ಪೇ ಮಾಡಿ ಸಂಬಂಧಿಕರ ಮನೆಗೆ ಹೋಗಿರ್ತಾಳೆ. ಬಳಿಕ ಮಾರನೇ ದಿನ ಬೆಳಗ್ಗೆ ತಕ್ಷಿತ್ನ ಫ್ರೆಂಡ್ ಆತನಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಲಾಡ್ಜ್ನ ರಿಸೆಪ್ಷನ್ಗೆ ಫೋನ್ ಮಾಡಿ ಆಕೆ ತಿಳಿಸ್ತಾಳೆ, ಈ ರೀತಿಯಾಗಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಹಂತದಲ್ಲಿ ಆಕೆ ಹೇಳ್ತಾಳೆ. ಬಳಿಕ ರಿಸೆಪ್ಷನ್ ಅವ್ರು ಹೋಗಿ ಆ ಒಂದು ರೂಮ್ನ ಕದ ತಟ್ಟಿದ ನಂತರ ಅದನ್ನು ಓಪನ್ ಮಾಡಿದಾಗ ತಕ್ಷಿತ್ ಸಾವನ್ನಪ್ಪಿರುವಂಥದ್ದು ಗೊತ್ತಾಗುತ್ತೆ. ಪೊಲೀಸರು ಅಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಿಗರೆಟ್ನ ತುಣುಕುಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಈಗ ತಕ್ಷಿತ್ ಸಾವಿನ ಹಿಂದೆ ಹಲವು ಅನುಮಾನಗಳು ಮೂಡು ಬರ್ತಾ ಇರುವಂಥದ್ದು. ಆತ ಹೇಗೆ ಸಾವನ್ನಪ್ಪದ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪದ್ನ ಅಥವಾ ಫುಡ್ ಪಾಯ್ಸನ್ನಿಂದ ಸಾವನ್ನಪ್ಪದ್ನ ಅನ್ನುವಂಥ ಹಂತದಲ್ಲಿ ತನಿಖೆ ಚುರುಕುಗೊಂಡಿರುವಂಥದ್ದು. ಕಾರಣ ಇಷ್ಟೇ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪಿರ್ಬೋದು ಅನ್ನೋದಕ್ಕೆ ಕಾರಣ ಒಂದು ವಂಶಾವಳಿಯಿಂದ, ಹೆರಿಡಿಟಿಯಿಂದ ಯಾವುದಾದ್ರೂ ಅಸ್ತಮಾ ಕಾಯಿಲೆ ಇತ್ತ ಅನ್ನುವಂಥ ಅನುಮಾನ ಒಂದೆಡೆ ಆದರೆ, ಮತ್ತೊಂದೆಡೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ಹಂತದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಆ ಫುಡ್ ಸ್ಯಾಂಪಲ್ನ ತೆಗೆದುಕೊಂಡು ಫುಡ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಪರಿಶೀಲನೆಯನ್ನು ಮಾಡಿಸಿ ವರದಿಗಾಗಿ ಪೊಲೀಸರು ಕಾಯ್ತಾ ಇರುವಂಥದ್ದು. ಆದರೆ ಖಾಸಗಿ ರೆಸ್ಟೋರೆಂಟ್ನಿಂದ ಇವರಿಬ್ಬರು ಆರ್ಡರ್ ಮಾಡಿದಂಥ ಆ ಫುಡ್ಡನ್ನು ಆ ರೆಸ್ಟೋರೆಂಟ್ನವರು ಸುಮಾರು 150ಕ್ಕೂ ಹೆಚ್ಚಿನ ಜನರಿಗೆ ನಾವು ಪಾರ್ಸೆಲ್ ಕಳಿಸಿದ್ವಿ, ಅವರು ಕೂಡ ಸೇವನೆ ಮಾಡಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ, ಆದರೆ ಇವರಿಗೆ ಮಾತ್ರ ಈ ರೀತಿಯಾದಂಥ ತೊಂದರೆ ಆಗಿದೆ ಅನ್ನುವಂಥ ಆರೋಪವನ್ನು ಸದ್ಯ ಮಾಡ್ತಾ ಇರುವಂಥದ್ದು. ಸದ್ಯ ಈ ಬಗೆಗೆ ಹೆಚ್ಚಿನ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುತ್ತೂರಿನ ಯುವಕ ಬೆಂಗಳೂರಿನ ಖಾಸಗಿ ಲಾಡ್ಜ್ನಲ್ಲಿ ಮೃತಪಟ್ಟಂತಹ ಕೇಸ್ ಏನಿತ್ತು ಆ ಕೇಸ್ನ ತನಿಖೆ ಈಗ ಮಡಿವಾಳ ಪೊಲೀಸರು ಚುರುಕುಗೊಳಿಸಿದ್ದಾರೆ. ತಕ್ಷಿತ್ ಹಾಗೂ ಆತನ ಗೆಳತಿ ಫ್ರೆಂಡ್ ಏನಿರ್ತಾರೆ ಅವರಿಬ್ಬರು ಕೂಡ ಖಾಸಗಿ ಲಾಡ್ಜ್ನಲ್ಲಿ ಸ್ಟೇ ಆಗಿರ್ತಾರೆ. ಅಂತ ಹಂತದಲ್ಲಿ ಆಕೆ ರಾತ್ರಿ ಇವರಿಬ್ಬರು ಕೂಡ ಫುಡ್ನ ಆರ್ಡರ್ ಮಾಡಿ ಸೇವನೆ ಮಾಡಿರ್ತಾರೆ. ಆ ಬಳಿಕ ಅವರಿಗೆ ವಾಮಿಟ್ ಆಗಿರುತ್ತೆ. ಅದಾದ ನಂತರ ಅವರಿಬ್ಬರು ಕೂಡ ಮೆಡಿಸಿನ್ನ ತೆಗೆದುಕೊಂಡಿರ್ತಾರೆ. ಇದೆಲ್ಲ ಘಟನೆ ಆದ ಬಳಿಕ ಆಕೆ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಅನ್ನುವಂಥ ಹಂತದಲ್ಲಿ ಆತನಿಗೆ ಹೇಳಿ ಸಂಬಂಧಿಕರ ಮನೆಗೆ ರಾತ್ರಿಯೇ ತೆರಳಿರ್ತಾಳೆ. ಇದೆಲ್ಲವೂ ಆದ ನಂತರದಲ್ಲಿ ತಕ್ಷಿತ್ ಆಕೆಗೆ ಹೇಳಿರ್ತಾನೆ, ನೀನು ಹೋಟೆಲ್ನ ಬಿಲ್ನ ಪೇ ಮಾಡು ಅನ್ನುವಂಥ ಹಂತದಲ್ಲಿ ಆತ ಹೇಳಿರ್ತಾನೆ. ಆಕೆ ಬಿಲ್ನ ಪೇ ಮಾಡಿ ಸಂಬಂಧಿಕರ ಮನೆಗೆ ಹೋಗಿರ್ತಾಳೆ. ಬಳಿಕ ಮಾರನೇ ದಿನ ಬೆಳಗ್ಗೆ ತಕ್ಷಿತ್ನ ಫ್ರೆಂಡ್ ಆತನಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಲಾಡ್ಜ್ನ ರಿಸೆಪ್ಷನ್ಗೆ ಫೋನ್ ಮಾಡಿ ಆಕೆ ತಿಳಿಸ್ತಾಳೆ, ಈ ರೀತಿಯಾಗಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಹಂತದಲ್ಲಿ ಆಕೆ ಹೇಳ್ತಾಳೆ. ಬಳಿಕ ರಿಸೆಪ್ಷನ್ ಅವ್ರು ಹೋಗಿ ಆ ಒಂದು ರೂಮ್ನ ಕದ ತಟ್ಟಿದ ನಂತರ ಅದನ್ನು ಓಪನ್ ಮಾಡಿದಾಗ ತಕ್ಷಿತ್ ಸಾವನ್ನಪ್ಪಿರುವಂಥದ್ದು ಗೊತ್ತಾಗುತ್ತೆ. ಪೊಲೀಸರು ಅಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಿಗರೆಟ್ನ ತುಣುಕುಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಈಗ ತಕ್ಷಿತ್ ಸಾವಿನ ಹಿಂದೆ ಹಲವು ಅನುಮಾನಗಳು ಮೂಡು ಬರ್ತಾ ಇರುವಂಥದ್ದು. ಆತ ಹೇಗೆ ಸಾವನ್ನಪ್ಪದ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪದ್ನ ಅಥವಾ ಫುಡ್ ಪಾಯ್ಸನ್ನಿಂದ ಸಾವನ್ನಪ್ಪದ್ನ ಅನ್ನುವಂಥ ಹಂತದಲ್ಲಿ ತನಿಖೆ ಚುರುಕುಗೊಂಡಿರುವಂಥದ್ದು. ಕಾರಣ ಇಷ್ಟೇ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪಿರ್ಬೋದು ಅನ್ನೋದಕ್ಕೆ ಕಾರಣ ಒಂದು ವಂಶಾವಳಿಯಿಂದ, ಹೆರಿಡಿಟಿಯಿಂದ ಯಾವುದಾದ್ರೂ ಅಸ್ತಮಾ ಕಾಯಿಲೆ ಇತ್ತ ಅನ್ನುವಂಥ ಅನುಮಾನ ಒಂದೆಡೆ ಆದರೆ, ಮತ್ತೊಂದೆಡೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ಹಂತದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಆ ಫುಡ್ ಸ್ಯಾಂಪಲ್ನ ತೆಗೆದುಕೊಂಡು ಫುಡ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಪರಿಶೀಲನೆಯನ್ನು ಮಾಡಿಸಿ ವರದಿಗಾಗಿ ಪೊಲೀಸರು ಕಾಯ್ತಾ ಇರುವಂಥದ್ದು. ಆದರೆ ಖಾಸಗಿ ರೆಸ್ಟೋರೆಂಟ್ನಿಂದ ಇವರಿಬ್ಬರು ಆರ್ಡರ್ ಮಾಡಿದಂಥ ಆ ಫುಡ್ಡನ್ನು ಆ ರೆಸ್ಟೋರೆಂಟ್ನವರು ಸುಮಾರು 150ಕ್ಕೂ ಹೆಚ್ಚಿನ ಜನರಿಗೆ ನಾವು ಪಾರ್ಸೆಲ್ ಕಳಿಸಿದ್ವಿ, ಅವರು ಕೂಡ ಸೇವನೆ ಮಾಡಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ, ಆದರೆ ಇವರಿಗೆ ಮಾತ್ರ ಈ ರೀತಿಯಾದಂಥ ತೊಂದರೆ ಆಗಿದೆ ಅನ್ನುವಂಥ ಆರೋಪವನ್ನು ಸದ್ಯ ಮಾಡ್ತಾ ಇರುವಂಥದ್ದು. ಸದ್ಯ ಈ ಬಗೆಗೆ ಹೆಚ್ಚಿನ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುತ್ತೂರಿನ ಯುವಕ ಬೆಂಗಳೂರಿನ ಖಾಸಗಿ ಲಾಡ್ಜ್ನಲ್ಲಿ ಮೃತಪಟ್ಟಂತಹ ಕೇಸ್ ಏನಿತ್ತು ಆ ಕೇಸ್ನ ತನಿಖೆ ಈಗ ಮಡಿವಾಳ ಪೊಲೀಸರು ಚುರುಕುಗೊಳಿಸಿದ್ದಾರೆ. ತಕ್ಷಿತ್ ಹಾಗೂ ಆತನ ಗೆಳತಿ ಫ್ರೆಂಡ್ ಏನಿರ್ತಾರೆ ಅವರಿಬ್ಬರು ಕೂಡ ಖಾಸಗಿ ಲಾಡ್ಜ್ನಲ್ಲಿ ಸ್ಟೇ ಆಗಿರ್ತಾರೆ. ಅಂತ ಹಂತದಲ್ಲಿ ಆಕೆ ರಾತ್ರಿ ಇವರಿಬ್ಬರು ಕೂಡ ಫುಡ್ನ ಆರ್ಡರ್ ಮಾಡಿ ಸೇವನೆ ಮಾಡಿರ್ತಾರೆ. ಆ ಬಳಿಕ ಅವರಿಗೆ ವಾಮಿಟ್ ಆಗಿರುತ್ತೆ. ಅದಾದ ನಂತರ ಅವರಿಬ್ಬರು ಕೂಡ ಮೆಡಿಸಿನ್ನ ತೆಗೆದುಕೊಂಡಿರ್ತಾರೆ. ಇದೆಲ್ಲ ಘಟನೆ ಆದ ಬಳಿಕ ಆಕೆ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಅನ್ನುವಂಥ ಹಂತದಲ್ಲಿ ಆತನಿಗೆ ಹೇಳಿ ಸಂಬಂಧಿಕರ ಮನೆಗೆ ರಾತ್ರಿಯೇ ತೆರಳಿರ್ತಾಳೆ. ಇದೆಲ್ಲವೂ ಆದ ನಂತರದಲ್ಲಿ ತಕ್ಷಿತ್ ಆಕೆಗೆ ಹೇಳಿರ್ತಾನೆ, ನೀನು ಹೋಟೆಲ್ನ ಬಿಲ್ನ ಪೇ ಮಾಡು ಅನ್ನುವಂಥ
ಅನ್ನುವಂಥದ್ದಲ್ಲ ಆತ ಹೇಳಿರ್ತಾನೆ. ಆಕೆ ಬಿಲ್ನ ಪೇ ಮಾಡಿ ಸಂಬಂಧಿಕರ ಮನೆಗೆ ಹೋಗಿರ್ತಾಳೆ. ಬಳಿಕ ಮಾರನೇ ದಿನ ಬೆಳಗ್ಗೆ ತಕ್ಷಿತ್ನ ಫ್ರೆಂಡ್ ಆತನಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಲಾಡ್ಜ್ನ ರಿಸೆಪ್ಷನ್ಗೆ ಫೋನ್ ಮಾಡಿ ಆಕೆ ತಿಳಿಸ್ತಾಳೆ, ಈ ರೀತಿಯಾಗಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಅಂಥದ್ದೆಲ್ಲ ಹೇಳ್ತಾಳೆ. ಬಳಿಕ ರಿಸೆಪ್ಷನ್ ಅವ್ರು ಹೋಗಿ ಆ ಒಂದು ರೂಮ್ನ ಕದ ತಟ್ಟಿದ ನಂತರ ಅದನ್ನು ಓಪನ್ ಮಾಡಿದಾಗ ತಕ್ಷಿತ್ ಸಾವನ್ನಪ್ಪಿರುವಂಥದ್ದು ಗೊತ್ತಾಗುತ್ತೆ. ಪೊಲೀಸರು ಅಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಿಗರೆಟ್ನ ತುಣುಕುಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಈಗ ತಕ್ಷಿತ್ ಸಾವಿನ ಹಿಂದೆ ಹಲವು ಅನುಮಾನಗಳು ಮೂಡು ಬರ್ತಾ ಇರುವಂಥದ್ದು. ಆತ ಹೇಗೆ ಸಾವನ್ನಪ್ಪದ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪದ್ನ ಅಥವಾ ಫುಡ್ ಪಾಯ್ಸನ್ನಿಂದ ಸಾವನ್ನಪ್ಪದ್ನ ಅನ್ನುವಂಥ ಹಂತದಲ್ಲಿ ತನಿಖೆ ಚುರುಕುಗೊಂಡಿರುವಂಥದ್ದು. ಕಾರಣ ಇಷ್ಟೇ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪಿರ್ಬೋದು ಅನ್ನೋದಕ್ಕೆ ಕಾರಣ ಒಂದು ವಂಶಾವಳಿಯಿಂದ, ಹೆರಿಡಿಟಿಯಿಂದ ಯಾವುದಾದ್ರೂ ಅಸ್ತಮಾ ಕಾಯಿಲೆ ಇತ್ತ ಅನ್ನುವಂಥ ಅನುಮಾನ ಒಂದೆಡೆ ಆದರೆ, ಮತ್ತೊಂದೆಡೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ಹಂತದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಆ ಫುಡ್ ಸ್ಯಾಂಪಲ್ನ ತೆಗೆದುಕೊಂಡು ಫುಡ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಪರಿಶೀಲನೆಯನ್ನು ಮಾಡಿಸಿ ವರದಿಗಾಗಿ ಪೊಲೀಸರು ಕಾಯ್ತಾ ಇರುವಂಥದ್ದು. ಆದರೆ ಖಾಸಗಿ ರೆಸ್ಟೋರೆಂಟ್ನಿಂದ ಇವರಿಬ್ಬರು ಆರ್ಡರ್ ಮಾಡಿದಂಥ ಆ ಫುಡ್ಡನ್ನು ಆ ರೆಸ್ಟೋರೆಂಟ್ನವರು ಸುಮಾರು 150ಕ್ಕೂ ಹೆಚ್ಚಿನ ಜನರಿಗೆ ನಾವು ಪಾರ್ಸೆಲ್ ಕಳಿಸಿದ್ವಿ, ಅವರು ಕೂಡ ಸೇವನೆ ಮಾಡಿದ್ದಾರೆ, ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ, ಆದರೆ ಇವರಿಗೆ ಮಾತ್ರ ಈ ರೀತಿಯಾದಂಥ ತೊಂದರೆ ಆಗಿದೆ ಅನ್ನುವಂಥ ಆರೋಪವನ್ನು ಸದ್ಯ ಮಾಡ್ತಾ ಇರುವಂಥದ್ದು. ಸದ್ಯ ಈ ಬಗೆಗೆ ಹೆಚ್ಚಿನ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುತ್ತೂರಿನ ಯುವಕ ಬೆಂಗಳೂರಿನ ಖಾಸಗಿ ಲಾಡ್ಜ್ನಲ್ಲಿ ಮೃತಪಟ್ಟಂತಹ ಕೇಸ್ ಏನಿತ್ತು, ಆ ಕೇಸ್ನ ತನಿಖೆ ಈಗ ಮಡಿವಾಳ ಪೊಲೀಸರು ಚುರುಕುಗೊಳಿಸಿದ್ದಾರೆ. ತಕ್ಷಿತ್ ಹಾಗೂ ಆತನ ಗೆಳತಿ ಫ್ರೆಂಡ್ ಏನಿರ್ತಾರೆ ಅವರಿಬ್ಬರು ಕೂಡ ಖಾಸಗಿ ಲಾಡ್ಜ್ನಲ್ಲಿ ಸ್ಟೇ ಆಗಿರ್ತಾರೆ. ಅಂತ ಹಂತದಲ್ಲಿ ಆಕೆ ರಾತ್ರಿ ಇವರಿಬ್ಬರು ಕೂಡ ಫುಡ್ನ ಆರ್ಡರ್ ಮಾಡಿ ಸೇವನೆ ಮಾಡಿರ್ತಾರೆ. ಆ ಬಳಿಕ ಅವರಿಗೆ ವಾಮಿಟ್ ಆಗಿರುತ್ತೆ. ಅದಾದ ನಂತರ ಅವರಿಬ್ಬರು ಕೂಡ ಮೆಡಿಸಿನ್ನ ತೆಗೆದುಕೊಂಡಿರ್ತಾರೆ. ಇದೆಲ್ಲ ಘಟನೆ ಆದ ಬಳಿಕ ಆಕೆ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಅನ್ನುವಂಥ ಹಂತದಲ್ಲಿ ಆತನಿಗೆ ಹೇಳಿ ಸಂಬಂಧಿಕರ ಮನೆಗೆ ರಾತ್ರಿಯೇ ತೆರಳಿರ್ತಾಳೆ. ಇದೆಲ್ಲವೂ ಆದ ನಂತರದಲ್ಲಿ ತಕ್ಷಿತ್ ಆಕೆಗೆ ಹೇಳಿರ್ತಾನೆ, ನೀನು ಹೋಟೆಲ್ನ ಬಿಲ್ನ ಪೇ ಮಾಡು ಅನ್ನುವಂಥ ಹಂತದಲ್ಲಿ ಆತ ಹೇಳಿರ್ತಾನೆ. ಆಕೆ ಬಿಲ್ನ ಪೇ ಮಾಡಿ ಸಂಬಂಧಿಕರ ಮನೆಗೆ ಹೋಗಿರ್ತಾಳೆ. ಬಳಿಕ ಮಾರನೇ ದಿನ ಬೆಳಗ್ಗೆ ತಕ್ಷಿತ್ನ ಫ್ರೆಂಡ್ ಆತನಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಲಾಡ್ಜ್ನ ರಿಸೆಪ್ಷನ್ಗೆ ಫೋನ್ ಮಾಡಿ ಆಕೆ ತಿಳಿಸ್ತಾಳೆ, ಈ ರೀತಿಯಾಗಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಅಂಥದ್ದೆಲ್ಲ ಹೇಳ್ತಾಳೆ. ಬಳಿಕ ರಿಸೆಪ್ಷನ್ ಅವ್ರು ಹೋಗಿ ಆ ಒಂದು ರೂಮ್ನ ಕದ ತಟ್ಟಿದ ನಂತರ ಅದನ್ನು ಓಪನ್ ಮಾಡಿದಾಗ ತಕ್ಷಿತ್ ಸಾವನ್ನಪ್ಪಿರುವಂಥದ್ದು ಗೊತ್ತಾಗುತ್ತೆ. ಪೊಲೀಸರು ಅಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಿಗರೆಟ್ನ ತುಣುಕುಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಈಗ ತಕ್ಷಿತ್ ಸಾವಿನ ಹಿಂದೆ ಹಲವು ಅನುಮಾನಗಳು ಮೂಡು ಬರ್ತಾ ಇರುವಂಥದ್ದು. ಆತ ಹೇಗೆ ಸಾವನ್ನಪ್ಪದ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪದ್ನ ಅಥವಾ ಫುಡ್ ಪಾಯ್ಸನ್ನಿಂದ ಸಾವನ್ನಪ್ಪದ್ನ ಅನ್ನುವಂಥ ಹಂತದಲ್ಲಿ ತನಿಖೆ ಚುರುಕುಗೊಂಡಿರುವಂಥದ್ದು. ಕಾರಣ ಇಷ್ಟೇ, ಸಿಗರೆಟ್ ಸೇವನೆಯಿಂದ ಸಾವನ್ನಪ್ಪಿರ್ಬೋದು ಅನ್ನೋದಕ್ಕೆ ಕಾರಣ ಒಂದು ವಂಶಾವಳಿಯಿಂದ, ಹೆರಿಡಿಟಿಯಿಂದ ಯಾವುದಾದ್ರೂ ಅಸ್ತಮಾ ಕಾಯಿಲೆ ಇತ್ತ ಅನ್ನುವಂಥ ಅನುಮಾನ ಒಂದೆಡೆ ಆದರೆ, ಮತ್ತೊಂದೆಡೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ಹಂತದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಆ ಫುಡ್ ಸ್ಯಾಂಪಲ್ನ ತೆಗೆದುಕೊಂಡು ಫುಡ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಪರಿಶೀಲನೆಯನ್ನು ಮಾಡಿಸಿ ವರದಿಗಾಗಿ ಪೊಲೀಸರು ಕಾಯ್ತಾ ಇರುವಂಥದ್ದು. ಆದರೆ ಖಾಸಗಿ ರೆಸ್ಟೋರೆಂಟ್ನಿಂದ ಇವರಿಬ್ಬರು ಆರ್ಡರ್ ಮಾಡಿದಂಥ ಆ ಫುಡ್ಡನ್ನು ಆ ರೆಸ್ಟೋರೆಂಟ್ನವರು ಸುಮಾರು 150ಕ್ಕೂ ಹೆಚ್ಚಿನ ಜನರಿಗೆ ನಾವು ಪಾರ್ಸೆಲ್ ಕಳಿಸಿದ್ವಿ, ಅವರು ಕೂಡ ಸೇವನೆ ಮಾಡಿದ್ದಾರೆ, ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ, ಆದರೆ ಇವರಿಗೆ ಮಾತ್ರ ಈ ರೀತಿಯಾದಂಥ ತೊಂದರೆ ಆಗಿದೆ ಅನ್ನುವಂಥ ಆರೋಪವನ್ನು ಸದ್ಯ ಮಾಡ್ತಾ ಇರುವಂಥದ್ದು. ಸದ್ಯ ಈ ಬಗೆಗೆ ಹೆಚ್ಚಿನ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.